ನಮಸ್ತೆ. 11/3/2025 ಟ್ಯೂಸ್ಡೇ, ಮಂಗಳವಾರ, ಶುಕ್ಲ ಪಕ್ಷ. ಇವತ್ತು ದ್ವಾದಶಿ ತಿಥಿ ಬೆಳಿಗ್ಗೆ 8 ಗಂಟೆ 14 ನಿಮಿಷ 9 ಸೆಕೆಂಡ್ವರೆಗಿದೆ. ಆ ನಂತರ ಬರೋದು ತ್ರಯೋದಶಿ. ಇವತ್ತಿನ ನಕ್ಷತ್ರ ಆಶ್ಲೇಷ. ಈ ನಕ್ಷತ್ರ ರಾತ್ರಿ ಅಂದರೆ 12 ಗಂಟೆ ಮೇಲೆ 2 ಗಂಟೆ 15 ನಿಮಿಷ 10 ಸೆಕೆಂಡ್ವರೆಗಿದೆ. ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು, ಶುಭವಾಗಿದೆ. ಆನಂತರ ಬರುವ ಮಖಾ ನಕ್ಷತ್ರ ಮೃತ್ಯು ಇದೆ, ಎಚ್ಚರ. ರಾತ್ರಿ ಆಗಿರೋದ್ರಿಂದ ಏನೂ ಮಾಡೋದಿಲ್ಲ. ಆದರೂ ಪ್ರಯಾಣಿಕರು ಸ್ವಲ್ಪ, ಗಾಡಿಯಲ್ಲಿ ಹೋಗೋರು, ಗಾಡಿ ಚಾಲಕರೆಲ್ಲ ಸ್ವಲ್ಪ ಗಮನ. ಇವತ್ತು 6:30ರಿಂದ ರಾತ್ರಿ 2:15ವರೆಗೂ ಧನುಸು ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಆನಂತರ ಮಕರ ರಾಶಿಗೆ ಚಂದ್ರಾಷ್ಟಮ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಅಂತಂದರೆ ಸೂರ್ಯೋದಯ 6:30ಗೆ, ಸೂರ್ಯ ಅಸ್ತಮನ ಅಂದರೆ ಕಣ್ಮರೆಯಾಗೋದು ಸಂಜೆ 6:30. ಈ ರೀತಿಯಾದ ಇವತ್ತಿನ ದಿನದಲ್ಲಿ 2 ತಿಥಿ 2 ನಕ್ಷತ್ರ. ಮೊದಲನೇ ನಕ್ಷತ್ರವಾದ ಆಶ್ಲೇಷ, ಎರಡನೇ ನಕ್ಷತ್ರವಾದ ಮಖ, 2 ರಾಕ್ಷಸ ಗಣವೇ. ಇವತ್ತು 2 ರಾಶಿ ಇದೆ, ಒಂದು ಕರ್ಕಾಟಕ, ಇನ್ನೊಂದು ಸಿಂಹರಾಶಿ. ಬೆಳಿಗ್ಗೆಯಿಂದ ರಾತ್ರಿ 2:15ವರೆಗೂ ಕರ್ಕಾಟಕ ರಾಶಿ, ಆ ನಂತರ ಸಿಂಹರಾಶಿ. ಬೆಳಿಗ್ಗೆ 6:30ರಿಂದ 7:10ವರೆಗೂ ಆಶ್ಲೇಷ ನಕ್ಷತ್ರ 1ನೇ ಪಾದ. 7:10ರಿಂದ ಮಧ್ಯಾಹ್ನ 1:30ವರೆಗೂ ಆಶ್ಲೇಷ ನಕ್ಷತ್ರ 2ನೇ ಪಾದ. ಮಧ್ಯಾಹ್ನ 1:30ರಿಂದ ಸಂಜೆ 7:50ವರೆಗೂ ಆಶ್ಲೇಷ ನಕ್ಷತ್ರ 3ನೇ ಪಾದ. ಸಂಜೆ 7:52ರಿಂದ ರಾತ್ರಿ 2:15ವರೆಗೂ ಆಶ್ಲೇಷ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆಶ್ಲೇಷ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಮಖಾ ನಕ್ಷತ್ರ ಪ್ರಾರಂಭವಾಗುತ್ತದೆ. ಅದು ನಾಳೆಯವರೆಗೂ ಕೂಡ ಮಖಾ ನಕ್ಷತ್ರವೇ ಇರೋದು. ಅಂದರೆ 12ನೇ ತಾರೀಕು ಬುಧವಾರ ದಿನದವರೆಗೂ ಆ ನಕ್ಷತ್ರವೇ ಇದೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಶುಭ ಅಶುಭಗಳನ್ನ ನೋಡಿಬಿಡೋಣ. 6:30ರಿಂದ ಅಂದರೆ ಬೆಳಗ್ಗೆಯಿಂದ 8:11ವರೆಗೂ ಶುಭವಾಗಿದೆ. 8:26ರಿಂದ 8:52ವರೆಗೂ ಶುಭವಾಗಿದೆ. 11:02ರಿಂದ 12:12ವರೆಗೂ ಶುಭವಾಗಿದೆ. ಮತ್ತು ಸಂಜೆ 5:02ರಿಂದ ರಾತ್ರಿ 9:27ವರೆಗೂ ಶುಭವಾಗಿದೆ. ರಾತ್ರಿ 11:01ರಿಂದ 11:15ವರೆಗೂ ಸುಮಾರು 14 ನಿಮಿಷಗಳು ಚೆನ್ನಾಗಿದೆ. ಅದೇ ಥರ ರಾತ್ರಿ 12 ಗಂಟೆ 7 ನಿಮಿಷದಿಂದ ಬೆಳಗಿನ ಜಾವ 4:56ವರೆಗೂ ಶುಭವಾಗಿದೆ. ಈಗ 100% ಕೆಟ್ಟ ಟೈಮ್ನ ನೋಡೋಣ. ಬೆಳಿಗ್ಗೆ 8:13ರಿಂದ 8:24ವರೆಗೂ ಮೃತ್ಯು, ಪ್ರಯಾಣಗಳಲ್ಲಿ ಎಚ್ಚರ, ಆಪರೇಷನ್ ಮಾಡಿದ್ರೆ ಎಚ್ಚರ. 8:54ರಿಂದ 9:42ವರೆಗೂ ದುರ್ಮುಹೂರ್ತ, ಯಾವ ಕಾರ್ಯಗಳನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರದು. 9:30ರಿಂದ 11 ಗಂಟೆವರೆಗೂ ಯಮಕಂಡ ಕಾಲ. 12:14ರಿಂದ ಮಧ್ಯಾಹ್ನ 2:26ವರೆಗೂ ಮೃತ್ಯು, ಸಾಹಸ ಮಾಡೋದು, ಗಾಡಿಯಲ್ಲಿ ಒಂಥರ ಹೋಗೋದು ಅಂಥದ್ದೆಲ್ಲ ಬೇಡ. ಮಧ್ಯಾಹ್ನ 2:24ರಿಂದ ಸಂಜೆ 4:05ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ಮಧ್ಯಾಹ್ನ 3:30ರಿಂದ ಸಂಜೆ 5 ಗಂಟೆವರೆಗೂ ರಾಹುಕಾಲ. ರಾತ್ರಿ 9:29ರಿಂದ 10:59ವರೆಗೂ ವಿಷಕಾಲ. ರಾತ್ರಿ 11:17ರಿಂದ ರಾತ್ರಿ 12:05ವರೆಗೂ ದುರ್ಮುಹೂರ್ತ. ಅದೇ ಥರ ಬೆಳಗಿನ ಜಾವ ತಗೊಂಡ್ರೆ 4:58ರಿಂದ 6:29ವರೆಗೂ ಮೃತ್ಯು ಪಂಚಕವಿದೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಇನ್ನೇನು ನಾವು ನೋಡೋದು ಅಂತಂದರೆ ಇವತ್ತಿನ ದಿನದಲ್ಲಿ ಇರುವಂಥ ವಿಶೇಷಗಳನ್ನು. ಅಂದರೆ ನಾವು ಹೇಳಿದಂತೆ 2 ನಕ್ಷತ್ರಗಳಿದೆ. ಒಂದು ಆಶ್ಲೇಷ ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ, ಇನ್ನೊಂದು ಮಖಾ ನಕ್ಷತ್ರ, ಅದು ಸಿಂಹರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಇರುವಂಥ ವಿಶೇಷಗಳಲ್ಲಿ ಫಸ್ಟ್ ಅಶ್ವಿನಿ ನಕ್ಷತ್ರಕ್ಕೆ ನೋಡೋಣ. ಇವತ್ತಿನ ಆಶ್ಲೇಷ ಮಖಾ ನಕ್ಷತ್ರದಲ್ಲಿ ಪರಮ ಮೈತ್ರಿಧಾರಿಯಾಗಿ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಮಿತ್ರಧಾರೆಯಾಗಿದೆ, ಶುಭವಾಗಿದೆ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಅನುಕೂಲವಿಲ್ಲದ ಟೆನ್ಷನಲ್ಲಿ ಸಿಕ್ಕಾಕೊಳ್ಳುವ ದಿನವಿದು, ಎಚ್ಚರ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ, ಇದರಿಂದ ಎಚ್ಚರ. BP ಮಾತ್ರೆಯನ್ನು ಸರಿಯಾಗಿ ತಗೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಲಾಭವಿದೆ, ಶುಭದಿನವಾಗಿದೆ ಇವತ್ತು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ,
ಪ್ರತ್ಯೇಕ್ತಾರೆ, ದ್ರವ್ಯ ಲಾಭ. ಆದರೂ ಒಂದು 40% ಮಾತ್ರನೇ ಇವತ್ತು ಚೆನ್ನಾಗಿರೋದು, ಅದರಿಂದ ನೋಡ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ್ತಾರೆ, ಧನಹಾನಿ ಹಂಗೆ ಅನುಕೂಲಕರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಆರೋಗ್ಯ ಉಂಟು, ಧನಹಾನಿಯೂ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ವಿಪತ್ತು, ಧನಹಾನಿ ಎಲ್ಲ ಉಂಟು, ಒಳ್ಳೆಯ ದಿನವಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತಿದೆ, ಆದರೂ ಆರೋಗ್ಯವಿದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಅಂದರೆ ಹಣಕಾಸು ವರಮಾನ ಹೆಚ್ಚಾಗುತ್ತದೆ, ಶರೀರ ಆರೋಗ್ಯವೂ ಕೂಡ ಚೇತರಿಸ್ಕೊಳ್ತೀರಾ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಮಖ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯಗಳು ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬರುವ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ವ್ಯಯಗಳು ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಆದ್ದರಿಂದ ಶುಭವಾಗಿದೆ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ್ತಾರೆ, ಅಂದರೆ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ. ಚಿತ್ತ ನಕ್ಷತ್ರ ತುಳಾ ರಾಶಿ, ಅದೇ ರೀತಿಯಲ್ಲಿ ನಿಮಗೂ ಹಂಗೆ ಪ್ರತ್ಯೇಕ್ತಾರೆ, ಶುಭವಾಗಿಲ್ಲ, ನೋಡ್ಕೊಂಡು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಸ್ವಾತಿ ನಕ್ಷತ್ರ ತುಳಾ ರಾಶಿ, ಖಂಡಿತವಾಗಿ ಕ್ಷೇಮವು ಅಭಿವೃದ್ಧಿಯೂ ಉಂಟು, ಆದ್ದರಿಂದ ಶುಭವಾಗಿದೆ. ವಿಶಾಖ ನಕ್ಷತ್ರ ತುಳಾ ರಾಶಿ, ಏಟು ಗಾಯಗಳೆಲ್ಲ ಉಂಟು, ನಷ್ಟಗಳು ಉಂಟು, ನೋಡಿಕೊಂಡು ಕೆಲಸಗಳನ್ನು ಮಾಡಿ, ಇಲ್ಲಾಂತಂದರೆ ನಷ್ಟ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಏಟು ಗಾಯಗಳು, ಅದನ್ನು ನೋಡ್ಕೊಳ್ಳಿ ನೀವು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಸ್ವಲ್ಪ ಕಾರ್ಯ ತಡೆಗಳಿದೆ, ಅಡೆತಡೆ ಬರುತ್ತದೆ, ಅದೆಲ್ಲ ನೋಡ್ಕೋಬೋದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆಯೂ ಕಾರ್ಯ ತಡೆಯೂ ಉಂಟು, ಆದ್ದರಿಂದ ಇವತ್ತು ಪೂಜೆ ಮಾಡಿಕೊಳ್ಳಿ, ನಿಮ್ಮ ನಕ್ಷತ್ರವನ್ನು ಹೇಳಿ, ಅದರಿಂದ ಸ್ವಲ್ಪ ಶಾಂತಿ ಆಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರ ಧಾರೆಯಾಗಿ ಅಭಿವೃದ್ಧಿಯನ್ನು ಹೊಂದುವ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ ಉಂಟು, ಆದ್ದರಿಂದ ಈ ದಿನ ಪರವಾಗಿಲ್ಲ, ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ ಅನುಕೂಲವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಟೆನ್ಷನ್, ರೋಗ ವೃದ್ಧಿ, ಹಾಗಾಗಿ ಶುಭವಾಗಿಲ್ಲ, 40% ಕೂಡ ಶುಭವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ಆದ್ದರಿಂದ ಟೆನ್ಷನ್ ಬಿಟ್ಬಿಡ್ಬೇಕಾಗ್ತದೆ. ಟೆನ್ಷನ್ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಲಾಸ್ ಬರುತ್ತದೆ, ಅದಕ್ಕೆ ದಾರಿ ಕೊಡಬೇಡಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ಖಂಡಿತವಾಗಿ ಶುಭಕರ, ಅನುಕೂಲಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನ, ಅದನ್ನು ಸರಿ ಮಾಡ್ಕೋಬೇಕಾದ್ರೂ ನಿಮ್ಮ ಬುದ್ಧಿವಂತಿಕೆ. ನಂತರ ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ಆದ್ದರಿಂದ ಎಚ್ಚರವಾಗೇ ಇರಬೇಕಾಗ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಕ್ಷೇಮ, ಶತ್ರುನಾಶ ಎಲ್ಲವೂ ಉಂಟು, ಆದ್ದರಿಂದ ಶುಭಕರವಾಗಿದೆ ನಿಮಗೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಏಟು ಗಾಯಗಳು ಚಿಕ್ಕ ಚಿಕ್ಕದಾಗಿ ಆಗುತ್ತದೆ, ಅದನ್ನು ಸರಿ ಮಾಡಿಕೊಳ್ಳಿ. ನಂತರ ಪೂರ್ವಭಾದ್ರ ನಕ್ಷತ್ರನೇ, ಆದರೆ 4ನೇ ಪಾದ ಮೀನರಾಶಿ, ಏಟು ಗಾಯಗಳು, ಕಾರ್ಯ ವಿಘ್ನಗಳೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು ಅಂದರೆ ವರಮಾನ ಇಂಥದ್ದೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಜನ್ಮತಾರೆಯು ಕಾರ್ಯ ವಿಘ್ನಗಳು ಉಂಟಾಗುತ್ತದೆ, ಇದೆಲ್ಲ ನೋಡಿಕೊಂಡು ನಡ್ಕೊಂಡ್ರೆ ನಿಮ್ಮ ಕಾರ್ಯಗಳಲ್ಲಿ ಗೆಲ್ಲಬಹುದು, ಸಾಧನೆ ಮಾಡಬಹುದು. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.